ನಾನು ಮಿಸಸ್ ಚಂದ್ರ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪದವೀಧರರ ವಿಭಾಗದ ಸೆಕ್ರೆಟರಿ ಆಗಿರ್ತೇನೆ. ನಮ್ಮ ರಾಹುಲ್ ಗಾಂಧಿ ಅವರು ದೇಶ ಇಡೀ ಈ ಮತ ಕಳ್ಳತನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ? ಇತ್ತೀಚೆಗೆ ಸುಮಾರು 15 ವರ್ಷಗಳಿಂದ ಮೋದಿ ಅವರೇ ಪ್ರಧಾನಮಂತ್ರಿಯಾಗಿದ್ದಾರೆ. ಹೇಗೆ? ಮತ ಕಳ್ಳತನದಿಂದ. ಅದನ್ನ ರಾಹುಲ್ ಗಾಂಧಿ ಅವರು ಕಂಡು ಹಿಡಿದಿದ್ದಾರೆ. ಅದರ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಅವರು ಈ ಮತ ಕಳ್ಳತನ ನಿಲ್ಲಿಸಿ ವೋಟ್ ಚೋರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ಈ ಸಾರಿ ಈ ಮತ ಕಳ್ಳತನವನ್ನ ನಿಲ್ಲಿಸೋದಕ್ಕೆ ಶ್ರಮ ಪಡೋಣ ಅಂತ ಹೇಳ್ಕೊತಾ ಇದ್ದೀನಿ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಅವೆಲ್ಲ ಒಂದು ಎಫರ್ಟ್ ಹಾಕಿ ಒಂದು 5 ಗ್ಯಾರಂಟಿ ಸಕ್ಸಸ್ ಮಾಡಿದ್ದೀರಾ? ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದೆಯಾ? ಅದಕ್ಕೋಸ್ಕರ 96,000 ಕೋಟಿ ಮೀಸಲಿಟ್ಟಿದ್ದಾರೆ. ಪ್ರತಿಯೊಂದು ರೂಪಾಯಿನೂ 96,000 ಸಕ್ಸಸ್ ಇಲ್ಲ. ಸರ್, ಕಾಂಗ್ರೆಸ್ ಅಂದ್ರೇನೆ ಜನರ ಪಕ್ಷದ ಜನರಿಗೋಸ್ಕರನೇ ಕಾಂಗ್ರೆಸ್ ಪಕ್ಷ ಇರೋದು. ಅದರಲ್ಲಿ ಜನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಸಾಧ್ಯ ನಂಬಿಕೆ ಇದೆ. ಈ ಪಂಚ ಗ್ಯಾರಂಟಿಗಳಿಂದ ಮಹಿಳೆಯರಿಗೆ ಉಪಯೋಗ ಆಗುತ್ತೆ ನೋಡಿ. ಆ 2,000 ಕೂಡಿಟ್ಟು ಅವರು ಮನೆ ಮಕ್ಕಳನ್ನ ಓದಿಸ್ತಾರೆ, ಬೇಕಾಗಿರುವ ಜಾಗಗಳಿಗೆ ಹೋಗ್ತಾರೆ, ಆಮೇಲೆ ವ್ಯಾಪಾರ ಶುರು ಮಾಡ್ಕೊತಾ ಇದ್ದಾರೆ, ಸೆಲ್ಫ್ ಡಿಪೆಂಡೆಂಟ್ ಆಗಿದ್ದಾರೆ ಸರ್. ಆಮೇಲೆ ಶಕ್ತಿ ಯೋಜನೆಯಿಂದ ಇವಾಗ ತುಂಬಾ ಖರ್ಚಾಗುತ್ತೆ ಬಸ್ ಅಲ್ಲಿ ಟ್ರೈನ್ ಎಲ್ಲ ಹೋಗ್ಬೇಕಾದ್ರೆ. ಆದ್ರೆ ಈ ಶಕ್ತಿ ಯೋಜನೆಯಿಂದ ಮಹಿಳೆಯರು ಅವ್ರ ದೇವಸ್ಥಾನಕ್ಕೋ ಇಲ್ಲ ತವರು ಮನೆಗೋ ಎಲ್ಲಿ ಬೇಕಾದ್ರೂ ಇಷ್ಟ ಬಂದಾಗ ಹೋಗಿ ಬರ್ತಾರೆ. ಸೇಫ್ಟಿ ಕೂಡ ಇರುತ್ತೆ. ಇದು ಶಕ್ತಿ ಯೋಜನೆಯಿಂದ ಅವರಿಗೆ ಆಗಿರುವ ಒಂದು ದೊಡ್ಡ, ಕಾಂಗ್ರೆಸ್ ಇಂದ ಅವರಿಗೆ ಕೊಟ್ಟಿರುವ ಒಂದು ದೊಡ್ಡ ಕೊಡುಗೆ. ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ತುಂಬಾ ವಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಅವರು ದಕ್ಷತೆಯಿಂದ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ DK ಶಿವಕುಮಾರ್ ಸರ್ಗೆ ಮತ್ತೆ ಮುಖ್ಯಮಂತ್ರಿಗಳಿಗೂ ಕೂಡ ಧನ್ಯವಾದಗಳು. ಎಲ್ಲ ಮಹಿಳೆಯರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯುವಕರಿಗೂ ಕೂಡ ಇವಾಗ ಎಲ್ಲಿ ನೋಡಿದ್ರು ಅನ್ಎಂಪ್ಲಾಯ್ಮೆಂಟ್ ಸರ್, ಎಲ್ಲಿ ನೋಡಿದ್ರು ಅನ್ಎಂಪ್ಲಾಯ್ಮೆಂಟ್. ಈ ಅನ್ಎಂಪ್ಲಾಯ್ಮೆಂಟ್ ಹೋಗೋದಕ್ಕೋಸ್ಕರ ಓದಿರೋ ಯುವಕರಿಗೆ ಕೂಡ ಸಹಾಯಧನವನ್ನ ಕೊಡ್ತದೆ. ಆ ಸಹಾಯಧನ ಪಡಿಬೇಕಾದ್ರೆ ಅವ್ರಿಗೆ ಏನ್ ಅನ್ಸುತ್ತಂದ್ರೆ, ನಾನು ಮುಂದೆ ಓದ್ಬೇಕು, ಇನ್ನಷ್ಟು ಓದ್ಬೇಕು, ಕೆಲ್ಸಕ್ಕೆ ಸೇರ್ಕೋಬೇಕು ಅನ್ನೋ ಮನೋಭಾವನೆ ಬರ್ತದೆ. ಈ ತರ ಯುವಕರಿಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಉಪಯೋಗ ಆಗ್ತಾ ಇದೆ. ಎಂಪ್ಲಾಯ್ಮೆಂಟ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಆದ್ರೆ ಎಲ್ಲರಿಗೂ ನಾವು ಅವೇರ್ನೆಸ್ ಕೊಡ್ಬೇಕು. ಎಂಪ್ಲಾಯ್ಮೆಂಟ್ಸ್, ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ಸ್ ಎಷ್ಟೊಂದಿದೆ, ಅದನ್ನೆಲ್ಲ ಉಪಯೋಗ ಪಡಿಸಿಕೊಳ್ಳೋ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನ ಯುವಕರಿಗೆ ನಾವು ಕೊಡ್ಬೇಕಾಗತ್ತೆ. ಅದ ಯುವ ನಿಧಿಯಿಂದ ಅದನ್ನು ಕೂಡ ಕೊಡಲು ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಈ ತರ ಎಲ್ಲಾ ಯೋಜನೆಗಳಿಂದ ಕೂಡ ಜನರಿಗೆ ಕಾಂಗ್ರೆಸ್ ಪಕ್ಷದಿಂದ ಉಪಯೋಗ ಆಗ್ತದೆ ವಿನಃ ಬೇರೆ ಕೆಟ್ಟದಾಗಿ ಏನಾಗಿಲ್ಲ. ಯಾರ ಅದ್ರ ಬಗ್ಗೆ ಹೇಳಿದ್ರು ಹೊಟ್ಟೆ ಊರಿಂದ ಹೇಳ್ತಾರೆ. ಬಿಜೆಪಿ ಅವರು ಹೊಟ್ಟೆ ಊರಿಂದ ಹೇಳ್ತಾ ಇದ್ದಾರೆ, RSS ಅವರು ಹೊಟ್ಟೆ ಊರಿಂದ ಹೇಳ್ತಾರೆ, ಮೋದಿ ಅವರು ಕೂಡ ಅವ್ರು ಏನೇ ಖಂಡನೆ ಮಾಡಿದ್ರು ಕೂಡ ಅದು ಹೊಟ್ಟೆ ಊರಿಂದ. ಆದ್ರೆ ಕಾಂಗ್ರೆಸ್ ಪಕ್ಷ ಜನರ ಪಕ್ಷ, ಬಡವರ ಪಕ್ಷ, ಜನರಿಗಾಗಿ ಕಾಂಗ್ರೆಸ್ ಪಕ್ಷ, ಜನರಿಗಾಗಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಜೈ ಹೋ ಕಾಂಗ್ರೆಸ್.